ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ನಿಮ್ಗೆ ಹೇಳ್ದಂಗೆ ಹಲ್ವಾ ಪುರಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಲ್ವಾ ಪುರಿ ಮಾಡೋದಕ್ಕೆ 1 ಕಪ್ ಮೈದಾ ಹಿಟ್ಟು ಬೇಕ್ರಿ. ಆಮೇಲೆ 2 ಟೀ ಸ್ಪೂನಷ್ಟು ರವೆ ರೀ, ಚಿರೋಟಿ ರವೆ ಬೇಕ್ರಿ. ಈ ಥರ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕ್ಕೊಂಡು ಸರಿಯಾಗಿ ಕಲಿಸ್ತಾ ಹೋಗೋಣ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರೀ ಇದಕ್ಕೆ. ಮತ್ತು 1 ಟೀ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಳ್ಳೋಣ ರೀ ಇದಕ್ಕೆ. ಈಗ ನೋಡಿರಿ, ಈ ಥರ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾಗೆ ಕೈಯಿಂದ ಕಲಿಸ್ಕೊಳ್ಳೋಣ ರೀ. ಮುಂಚೆ ಈಗಲೇ ನೀರನ್ನು ಬೆರೆಸೋದು ಬೇಡ ರೀ ಇದಕ್ಕೆ. ಹಾಗೆ ಕಲಿಸ್ತಾ ಹೋಗೋಣ ಇದನ್ನು. ಮುಂಚೆ ಅಂದರೆ ಒಂದು ಮುಷ್ಟಿ ಮಾಡಿದಾಗ ಈ ಥರ ಹಿಟ್ಟಾಗಬೇಕು ನೋಡಿರಿ ಕೈಯಲ್ಲಿ. ನಿಮ್ಗೆ ಈ ಥರ ಆಗಬೇಕು ಅಂದರೆ ನಿಮ್ದು ಎಣ್ಣೆ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗೋಣ. ಅಂದರೆ ಮೃದುವಾಗಿ ಬರುತ್ತೆ ರೀ ಪುರಿ. ಹಾಗಾಗಿ ಈಗ ನೋಡಿರಿ, ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಿ. ಮೊದಲೇ ಮೈದಾ ಹಿಟ್ಟು ಇದು ಜಲ್ದಿ ತಿಳಿಯಾಗಿಬಿಡುತ್ತೆ. ಹಾಗಾಗಿ ನೋಡ್ಕೊಂಡ್ಬಿಟ್ಟು ಕಲಿಸ್ತಾ ಹೋಗಿ. ಇದೇ ಥರ ನಿಧಾನವಾಗಿ ಮೊದಲು ಬೆರಳಿಂದ ಕಲಿಸಿ ಆಮೇಲೆ ಸರಿಯಾಗಿ ಮುಷ್ಟಿಯಿಂದ ಕಲಿಸ್ತಾ ಹೋಗ್ರಿ. ಈ ಥರ ಹದವಾಗಿ ಕಲಿಸ್ರಿ. ನೀವು ಒಂದು ಸಲ ಈ ಥರ ನಾನು ಹೇಳೋ ಥರ ಪುರಿ ಮತ್ತು ಹಲ್ವಾ ತಿಂದು ನೋಡಿರಿ, ಸೂಪರಾಗಿರುತ್ತೆ ರೀ. ಈಗ ನೋಡಿರಿ, ಇನ್ನೊಂದು ಸ್ವಲ್ಪ ನೀರು ಬೆರೆಸ್ಕೊಂಡು ಕಲಿಸ್ಕೊಂಡೆ ನಾನು. ಇದೇ ಥರ ನೀವು ಸರಿಯಾಗಿ ಹದವಾಗಿ ಕಲಿಸ್ಕೊಂಡು ಈಗ ಇದನ್ನು ನೆನೆಲಿಕ್ಕೆ ಬಿಡಬೇಕ್ರಿ. ಅದಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಇದಕ್ಕೆ ಮೇಲೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ್ರಿ. ಆ 10 ನಿಮಿಷದೊಳಗಡೆ ನಾವು ಈ ಕಡೆ ಹಲ್ವಾ ಮಾಡ್ಕೊಳ್ಳೋಣ, ಅಂದರೆ ಚಿರೋಟಿ ರವೆದ್ದು ಹಲ್ವಾ. ಅದಕ್ಕೆ ನನಗೆ ಬೇಕಾದಿರೋದು 1 ಬಟ್ಲದಷ್ಟು ಚಿರೋಟಿ ರವೆ ರೀ. ಆಮೇಲೆ ಅದಕ್ಕೆ ಕರಿಲಿಕ್ಕೆ ಎಣ್ಣೆ ಬೇಡ ರೀ, ತುಪ್ಪ ರೀ. 4 ಟೀ ಸ್ಪೂನಷ್ಟು ತುಪ್ಪ ತೊಗೊಂಡೀನಿ. ಆಮೇಲೆ ಇದಕ್ಕೆ ಹಾಲು ರೀ 1 ಕಪ್. ಆಮೇಲೆ 1 ಬಾಳೆಹಣ್ಣು ರೀ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ನೀರು, ಹಾಲು. 1 ಬಟ್ಲ ನೀರು, 1 ಬಟ್ಲ ಹಾಲು ಬೇಕು ನೋಡಿರಿ ಇದಕ್ಕೆ. ಹಾಲು ಆಮೇಲೆ ನೀರು ಆಮೇಲೆಗೆ ಬಿಸಿ ಮಾಡ್ಕೊಳ್ಳೋಣ ರೀ. ಅದು ಯಾವ ಸಮಯದಲ್ಲಂತ ಹೇಳ್ತೀನಿ. ಈಗ ಚಿರೋಟಿ ರವೆನ ಇದನ್ನು ತುಪ್ಪ ಹಾಕಿಬಿಟ್ಟು ಹುರ್ಕೊಳ್ಳೋಣ ರೀ. ಈಗ ಅದಕ್ಕೂ ಮುಂಚೆ ಬಾಳೆಹಣ್ಣನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಡೋಣ ರೀ ಈ ಥರ. ಈ ಬಾಳೆಹಣ್ಣು ಹಾಕಿ ಒಂದು ಸಲ ಈ ಥರ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ ರೀ. ನೀವು ದೇವಸ್ಥಾನಗಳಲ್ಲಿ ತಿಂತಿರಲ್ಲ ಪ್ರಸಾದ, ಆ ಥರದ್ದು ಟೇಸ್ಟ್ ಕೊಡುತ್ತೆ ನೋಡಿರಿ. ಹಲ್ವಾ ಅಂದರೆ ಸೂಪರಾಗೇ ಇರುತ್ತೆ ರೀ ಇದು. ನೋಡಿರಿ, ನೀವು ಈ ಥರ ಬಾಳೆಹಣ್ಣು ಹಾಕಿ ಒಂದು ಸಲ ಮಾಡಿ ಇದನ್ನು ಸರಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ. ಈ ಥರ ಸ್ಮ್ಯಾಶ್ ಮಾಡಿರಿ. ನೀವು ಎಷ್ಟು ಚೆಂದ ಕಲಿಸ್ತೀರಿ ಅಷ್ಟು ಚಲೋ ನೋಡಿರಿ. ಇದನ್ನು ಕಾಳಾಗಿ ಅಂದರೆ ಉಂಡೆ ಆಗಿ ಉಳಿದೇ ಇರೋ ಥರ ಕಲಿಸ್ಕೊಳ್ರಿ. ಬಾಳೆಹಣ್ಣದ ಮಧ್ಯೆ ಇರುತ್ತಲ್ರಿ ಸ್ವಲ್ಪ ಕರಿ ಬೀಜಗಳು ಇರ್ತಾವಲ್ರಿ, ಆ ಥರ ಬಂತು ಅಂದ್ರೆ ತೆಗೆದು ಬಿಸಾಕ್ರಿ. ಬಿಸಾಕಿ ಆಮೇಲೆ ಕಲಸಿಟ್ಟು ಅದನ್ನು ಸೈಡಿಗೆ ಇಡೋಣ ರೀ. ನಂತರ ಈ ಕಡೆ ಒಂದು ಪ್ಯಾನ್ ಒಳಗೆ ನಾನು 1 ಟೀ ಸ್ಪೂನಷ್ಟು ಮೊದಲೇ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕರಿದು ತಗೊಂಡೆ ರೀ. ಅದೇ ಪ್ಯಾನ್ ಒಳಗೆ ಈಗ ಮತ್ತೆ ಒಂದಿಷ್ಟು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 1 ಬಟ್ಲ ಅದೇ ಹೇಳಿದ್ನಲ್ಲ ರವೆನ ಹಾಕ್ಕೊಂಡು ಈ ಥರ ಹುರಿತಾ ಇದ್ದೀನಿ ನೋಡಿರಿ. ನೀವೀಗ ಹುರಿಯುವಾಗ ಗೊತ್ತಾಗುತ್ತೆ ರೀ, ಇದ್ರೊಳಗೆ ಕಲರ್ ಚೇಂಜ್ ಆಗುತ್ತೆ ನೋಡಿರಿ. ನಮ್ದು ರವೆದ ಕಲರ್ ಚೇಂಜ್ ಆಗುತ್ತದೆ. ಈ ಸಮಯದಲ್ಲಿ ನಾನು ಸೈಡಿಗೆ 1 ಕಪ್ ಹಾಲು ಮತ್ತು 1 ಕಪ್ ನೀರು ಹೇಳಿದ್ನಲ್ರಿ, ಅದನ್ನು ಕಾಸ್ಕೊಂಡಿದ್ದೆ. ಅದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ಬೆರೆಸ್ಕೊಂಡು ಈ ಥರ ಕಲಿಸ್ತಾ ಹೋಗಿ. ಈಗ ನೋಡಿರಿ, ಬಾಳೆಹಣ್ಣನ್ನು ನಾನು ಕಲಿಸಿದೆ. ಹಾಲು ನೀರು ಹಾಕಿ ಸ್ವಲ್ಪ 1-2 ಸಲ ಮಿಕ್ಸರ್ ಕೊಟ್ಟಾದಮೇಲೆ ಇದಕ್ಕೆ ಬಾಳೆಹಣ್ಣನ್ನು ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ಸರಿಯಾಗಿ ಕಲಿಸ್ಕೊಳ್ರಿ ಎಲ್ಲನೂ. ಒಂಚೂರು ತಳ ಹಿಡಿಯೋದಿಲ್ಲ ರೀ, ಆದರೆ ನೀವು ಕೈ ಬಿಡಬೇಡ್ರಿ. ಕೈ ಬಿಡದೇ ಕಲಿಸ್ತಾ ಹೋಗ್ಬೇಕ್ರಿ. ಇದರೊಳಗೆ ನಾವು ತುಪ್ಪ ಹಾಕಿರ್ತೀವಲ್ರಿ, ಸ್ವಲ್ಪ ಬಿಡ್ತಾ ಹೋಗುತ್ತೆ. ನಿಮ್ಗೆ ಅನಿಸುತ್ತೆ, ಗೊತ್ತಾಗುತ್ತೆ ಹೆಂಗಂತ ಹೇಳ್ಬಿಟ್ಟು. ಈ ಥರ ತಿರುತ್ತಾ ಹೋದಂಗೆ ಆಮೇಲೆಗೆ ಸಕ್ಕರೆ
ಒಂದು ಬೌಲ್ದಷ್ಟು ಸಕ್ಕರೆ ನೀವು ರುಚಿ ನೋಡ್ಕೊಂಡು ಹಾಕೋರಿ. ನಿಮಗೆ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ರಿ, ಪರವಾಗಿಲ್ಲ. ಅದು ಹಾಕಿದ ಮೇಲೆ ನಿಮ್ಗೆ ಗಟ್ಟಿ ಇದ್ದದ್ದನ್ನು ಮತ್ತೆ ತಿಳಿಯಾಗಿ ಆಗುತ್ತೆ ನೋಡಿರಿ, ಯಾಕಂದ್ರೆ ನಮ್ದು ಸಕ್ಕರೆ ಕರಗುತ್ತೆ ಅಲ್ರಿ. ಹಾಗಾಗಿ ಕರಗಿದ ಮೇಲೆ ನೋಡಿರಿ ಈ ಥರ ತಿಳಿಯಾಗುತ್ತೆ. ಭಯ ಪಡಬೇಡ್ರಿ, ಅರೆ ಯಾವ ಥರ ಆಯ್ತಲ್ಲ ಅಂತ ಹೇಳಿ. ಈಗ ಅದಕ್ಕೆ 1 ಟೀ ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ರೀ. ನಾನಿಲ್ಲಿ ಟೋಟಲಾಗಿ ಒಂದು 5 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಯ್ತು ನೋಡಿರಿ ಇದಕ್ಕೆ. ಇದು ತುಪ್ಪ ಹಾಕ್ಕೊಂಡು ಈ ಥರ ಕಲಿಸ್ತಾ ಹೋಗ್ರಿ. ಇದೇನು ತಳ ಹಿಡಿಯುತ್ತೋ ಅಷ್ಟೊಂದು ಅಂತ ಅನಿಸೋದಿಲ್ಲ ರೀ, ಯಾಕಂದ್ರೆ ನೀವು ಈ ಥರ ಕೈ ಆಡಿಸ್ತಾ ಹೋಗ್ತಿರ್ತಿರಲ್ಲ, ತಳ ಹಿಡಿಯೋದಿಲ್ಲ ರೀ. ನೋಡಿರಿ ಅದರೊಳಗೆ ತುಪ್ಪ ಇರುತ್ತಲ್ಲ ರೀ, ಅದು ರಿಲೀಸ್ ಹಾಕ್ಕೊತ ಹೋಗುತ್ತೆ, ಮತ್ತು ಸ್ವಲ್ಪ ತುಪ್ಪ ಬಿಡ್ತಾ ಹೋಗುತ್ತೆ. ನಿಮ್ಗೆ ತುಪ್ಪ ಕಡಿಮೆ ಅನಿಸುತ್ತಂದ್ರೆ ಮತ್ತೆ ಹಾಕ್ಕೊಡ್ರಿ ಬೇಕಂದ್ರೆ ನೀವು. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಏಲಕ್ಕಿ ಪುಡಿನ ಅತಿ ಪುಡಿ ಮಾಡಿದರೂ ಹಾಕ್ಕೊಳ್ರಿ ನೀವು, ಪರವಾಗಿಲ್ಲ. ಇಲ್ಲ ಅಂದ್ರೆ ಸ್ವಲ್ಪ ತರಿಯಾಗಿ ಏಲಕ್ಕಿ ಪುಡಿನ ಕುಟ್ಕೊಂಡು ಹಾಕ್ಕೊಳ್ರಿ. ಈಗ ನೋಡಿರಿ ನಾನು ಹಾಕಿದೆ ಏಲಕ್ಕಿ ಪುಡಿನ. ಅಲ್ಲಲ್ಲಿ ತಿನ್ನುವಾಗ ಒಂದೊಂದು ಏಲಕ್ಕಿ ಪುಡಿ ಬಂದರೆ ಚೆನ್ನಾಗಿ ಅನ್ಸುತ್ತೆ ರೀ. ಹಾಗಾಗಿ ಈಗ ಇದಕ್ಕೇ ನಾನು ಹುರಿದಿಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಆಮೇಲೆ ಕೊನೆಯದಾಗಿ ಲಾಸ್ಟ್ ನಮ್ಮದು ತುಪ್ಪ 5ನೇ ಸ್ಪೂನ್ ತುಪ್ಪ ಆಯಿತು ನೋಡಿರಿ. ಇದು ಹಾಕಿ ಸರಿಯಾಗಿ ಒಂದು ಮಿಕ್ಸರ್ ಕೊಡ್ರಿ. ನೆಕ್ಸ್ಟ್ ಇದಕ್ಕೆ ಕಲರ್ಗೋಸ್ಕರ ನೀವು ಬೇಕಂದ್ರೆ ಕೇಸರಿ ದಳನೂ ನೆನೆಸ್ಬಿಟ್ಟು ಹಾಕ್ಕೊಂಡಿರಿ, ಆದರೆ ನಾನು ಕೇಸರಿ ದಳ ಹಾಕಿಲ್ಲ ಇಲ್ಲಿ. ಈಗ ನನಗೆ ಕೇಸರಿದ ಕಲರ್ ಹಾಕ್ತಾಯಿದ್ದೀನಿ ನೋಡಿರಿ, ಫುಡ್ ಕಲರ್. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲ ಅಂದ್ರೆ ನಡೆಯುತ್ತೆ. ಸ್ವಲ್ಪ ಕಲರ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದಕ್ಕೆ ಕಲರ್ನ ಬೆರೆಸ್ತೀನಿ ನೋಡಿರಿ. ಈ ಥರ ಇದು ನೀವು ಹೆಂಗೆ ಕೂರಿಸೋದು ಅಂತ ಅಂದ್ಕೊಂಡ್ರೆ, ನೀವು ಈ ಥರ ಕಲಿಸ್ತಾ ಹೋಗ್ರಿ, ತಾನೇ ಅದು ಬೇರಿತಾ ಹೋಗುತ್ತೆ. ಈಗ ನೋಡಿರಿ ಕಲರ್ ನಮ್ದು ಚೇಂಜ್ ಹಾಕ್ಕೊಂತ ಬರ್ತದೆ ರೀ. ನೋಡಿರಿ ಪರ್ಫೆಕ್ಟಾಗಿ ನಮ್ದು ಹಲ್ವಾ ರೆಡಿ ಆಯಿತು. ಇದನ್ನು ನೀವು ಶೀರಾನು ಅನ್ಬೋದು, ಹಲ್ವಾನು ಅನ್ಬೋದು. ಈಗ ಅದನ್ನು ಒಂದು ಸೈಡಿಗೆ ಮುಚ್ಚಿಟ್ಟು ಈಗ ನಾವು ಪೂರಿನ ಪ್ರಿಪೇರ್ ಮಾಡ್ಕೊಳ್ಳೋಣ ರೀ. ಪೂರಿಗೆ ಹಿಟ್ಟು ನಾವು ಕಲಸಿಟ್ಟಿದ್ವಲ್ರಿ, 10 ನಿಮಿಷ ಆಯಿತು. ಇದನ್ನು ಸ್ವಲ್ಪ ಸರಿಯಾಗಿ ಮತ್ತೆ ಕಲಿಸ್ಕೊಳ್ಳೋಣ ರೀ. ಈ ಥರ ಕಲಿಸ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಕಟ್ ಮಾಡ್ಕೊಳ್ಳೋಣ ರೀ. ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಕಟ್ ಮಾಡ್ಕೊಳ್ರಿ, ಇಲ್ಲ ನಿಮ್ಗೆ ಅಷ್ಟೇ ಮೀಡಿಯಮ್ ಆಗಿ ಬೇಕಂದ್ರೆ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ರಿ. ಈ ಥರ ಉಂಡೆಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ರೀ. ನಾನು ಈಗ ಮಾಡಿರೋ ಹಿಟ್ಟೊಳಗೆ ಏನಿಲ್ಲ ಅಂದ್ರೆ 8-9 ಪೂರಿ ಆಗಿದ್ದು ನೋಡಿರಿ. ಈ ಥರ ಉಂಡೆಗಳು ಮಾಡ್ಕೊಂಡಿದ್ದು ಈಗ ಪೂರಿ ಮಾಡೋಣ ರೀ. ಅದಕ್ಕೆ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಈ ಥರ ಹಚ್ಕೊಂಡು ತೀಡ್ತಾ ಹೋಗ್ತಾಯಿದ್ದೀನಿ ನೋಡಿರಿ. ಇದು ಹಿಟ್ಟು ಸ್ವಲ್ಪ ಸ್ಮೂತಾಗಿರುತ್ತಲ್ರಿ, ಹಾಗಾಗಿ ನೋಡಿಕೊಂಡು ತೀಡ್ತಾ ಹೋಗಿ ನಿಧಾನವಾಗಿ. ಇದು ತಿನ್ಲಿಕ್ಕೆ ಭಾರಿ ಟೇಸ್ಟಿಯಾಗಿರುತ್ತೆ ರೀ. ಈ ಥರ ನೀವು ಒಂದು ಸಲ ಮಾಡಿ ನೋಡಿರಿ. ನೀವು ಖಾರ ತಿಂದಿರ್ತೀರಿ, ಪೂರಿ ಆಲೂ ಪೂರಿ ಸಾಗು ಅಂತ ಹೇಳಿಬಿಟ್ಟು. ಹಾಗಾಗಿ ಈ ಥರ ಸ್ವೀಟ್ ಜೊತೆ ಪೂರಿನ ತಿಂದು ನೋಡಿರಿ, ಇದೊಂದು ಟೇಸ್ಟ್ ಸೂಪರಾಗಿರುತ್ತೆ ರೀ. ಈಗ ನಮ್ದು ಇದೇ ಥರ ಒಂದು 3-4 ಪೂರಿಗಳನ್ನು ತೀಡ್ಕೊಂಡ ನೋಡಿರಿ. ಪಕ್ಕಕ್ಕೆ ನಾನು ಎಣ್ಣೆ ಕಾಸ್ಲಿಕ್ಕೂ ನಿಧಾನ ಉರಿಯಲ್ಲಿ ಇಟ್ಟಿದ್ದೀನಿ ರೀ. ಹೀಗೆ ತೀಡ್ತಾ ಹೋಗಿ, ಒಮ್ಮೆಗೆ ಎಲ್ಲವನ್ನು ತೀಡಬೇಡ್ರಿ, ನಿಮ್ಗೆ ಅನುಕೂಲ ನೋಡಿಕೊಂಡು ತೀಡ್ಕೊಳ್ರಿ, ಯಾಕಂದರೆ ಗಾಳಿಗೆ ಅವು ಬಿರುಕಾಗುತ್ತೆ. ಹಾಗಾಗಿ ಒಂದು 4 ತೀಡ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಕರಿತಾ ಹೋಗೋಣ. ಎಣ್ಣೆ ಕಾದಿದ್ದಿಲ್ಲ ಅಂತ ನಾನು ಚೆಕ್ ಮಾಡಿದೆ ರೀ, ಸ್ವಲ್ಪ ಹಾಕಿ ಉಂಡೆನ, ಅದು ಹಿಟ್ಟಿಂದ ಉಂಡೆ ಹಾಕಿ. ಅದಾದ ನಂತರ ಈ ಥರ ಪುರಿನ ಬಿಡ್ತಾ ಹೋಗೋಣ ರೀ. ನೋಡಿರಿ ಪುರಿ ಮೇಲೆ ಈ ಥರ ಸ್ವಲ್ಪ ಎಣ್ಣೆನ ಹಾಕಿ ತಾನೇ ಉಪ್ಕೊಂಡು ಬರುತ್ತೆ ರೀ ಪುರಿ. ಇದಾದಮೇಲೆ ತಿರುಗಿಸಿ ಈ ಥರ ಕರಿತಾ ಹೋಗೋಣ. ಇದೇ ಥರ ನಾವು ಎಲ್ಲ ಪೂರಿಗಳನ್ನು ಕರಿಯೋಣ ರೀ.
ನೋಡಿರಿ ಎಣ್ಣೆ ಕಾದಿದ್ರೆ ಪುರಿ ಅಂತೂ ಇಷ್ಟು ನೈಸಾಗಿ ಉಪ್ಕೊಂಡು ಬರುತ್ತೆ ರೀ, ಸೂಪರಾಗಿರುತ್ತೆ ರೀ ಮಾತ್ರ. ಈಗ ನಮ್ದು 2ನೇ ಪುರಿ ಮತ್ತು ಲಾಸ್ಟ್ 3ನೇ ಪುರಿನೂ ರೆಡಿ ಆಯ್ತು ನೋಡಿರಿ. ಇದೇ ಥರ ಎಲ್ಲ ಪುರಿಗಳನ್ನು ನಾವು ತೀಡ್ಬಿಟ್ಟು ಕರೆದು ತೆಕ್ಕೊಂಡ್ರಿ ರೀ. ನಮ್ಮದು ಪೂರಿ ಮತ್ತು ಹಲ್ವಾ ರೆಡಿ ಐತ್ರಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ರೀ ಒಂದು ಪ್ಲೇಟಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಹಾಗಿದ್ರೆ ತಡ ಯಾಕ್ರಿ, ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ ನಾನು ಟೇಸ್ಟ್ ಮಾಡಾಕತ್ತೀನಿ, ಸೂಪರಾಗಿ ಬಂದಿತ್ತು ರೀ. ನೀವೇನಾದರೂ ಖಾರ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಪೂರಿ ಜೊತೆ ಹಲ್ವಾ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.